ಕಾಣಿಸ್ತಾ ಇದೆಯಾ ನಮ್ಮ ಟೀಮ್ ಲೋಗೋ ಬ್ಯಾಟ್ರಾಂಪುರ ಯೋಧಾಸ್. ನೀವು IPL 18 ಸೀಸನ್ ನೋಡಿರೋದು ಒಂದೇ, ನಮ್ಮ ಬ್ಯಾಟ್ರಾಂಪುರ 2ನೇ ಸೀಸನ್ ನೋಡ್ತಾ ಇರೋದು ಒಂದೇ. ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತು ನಮ್ಮ ಏರಿಯಾದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಅದು ಯಾವ ದೇವರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಸೀಸನ್ 2 3 ದಿವಸ ಇರುತ್ತೆ ಇದು. ಇದರಲ್ಲಿ ನಮ್ಮ ಟೀಮು ಇದೆ, ಬ್ಯಾಟ್ರಾಂಪುರ ಯೋಧಾಸ್. ಕ್ರಿಕೆಟ್ ಆಡೋದಕ್ಕಿಂತ ಇಲ್ಲಿ ಕುತ್ಕೊಂಡು ಎಂಜಾಯ್ ಮಾಡೋದೇ ಮಜಾ. ಅಂತ ಹೇಳ್ತಾ ಇಲ್ವಾ? ಪಾಂಡು ಜರ್ಸಿಯಿಂದಾನೇ ಆಗಿದ್ದು. ಒಂದು ಜರ್ಸಿಯಿಂದ ಇಷ್ಟು ಸಮಸ್ಯೆ. ಟೀಶರ್ಟ್ ಕೊಟ್ಬಿಟ್ಟು ಹಂಗೆ ಆಡ್ಬಿಟ್ಟು ಶಾರ್ಟ್ ರನ್ ಆಗಿದೆ, 1 ರನ್ ಇಲ್ಲ. ಬೌಲಿಂಗ್ ಈಸಿ ಗೆದ್ದೇ ಬಿಟ್ರಿ. ನನ್ನ ಸ್ಕೂಲ್ ಫ್ರೆಂಡು ಇವನು ರೂಲ್ಡ್ ಔಟ್. ನೀನು ಟೀಮಿಂದ ಮದರ್ ಪ್ರಾಮಿಸ್ ಏನ್ ಡ್ಯಾಡಿನೋ ಅಷ್ಟು ಹೇಳ್ಕೊಟ್ಟಿಲ್ಲ. ಅಷ್ಟೇ ನಂದು ಕುಡಿ ಹೋಗಿ ಬೇರೆ ಹೆಸರು ಅಲ್ಲಲ್ಲ. 2ನೇ ದಿನದ ಬ್ಯಾಟ್ರಾಂಪುರದ ಪ್ರೀಮಿಯರ್ ಲೀಗ್ ಪಂದ್ಯಗಳು ನಡೀತಾ ಇದೆ. ದಯವಿಟ್ಟು ಬಂದು ಎಲ್ಲ ವೀಕ್ಷಣೆ ಮಾಡಬೇಕು. ಫಸ್ಟ್ ಪಂದ್ಯ ಬಂದು ನಮ್ದೇ ಯೋಧಾಸ್ ವರ್ಸಸ್ ಲೆಜೆಂಡ್ಸ್. ದಯವಿಟ್ಟು ಬನ್ನಿ. ಕುತ್ಕೊಂಡಿದ್ಯಾ? ಆಲ್ರೆಡಿ ನಮ್ದೊಂದು ಮ್ಯಾಚ್ ಆಯ್ತು, ಗೆದ್ದಿದ್ದೀರಿ. ಆಮೇಲೆ ಇವ್ರದ್ದು ಮ್ಯಾಚ್ ಇತ್ತು, ಇವರು ಗೆದ್ದವ್ರೆ. ಬ್ಯಾಟ್ರಾಂಪುರ ಪ್ರೀಮಿಯರ್ ಲೀಗ್ ಅನ್ನೋ ಟೂರ್ನಮೆಂಟ್ ಅಲ್ಲಿ ಪ್ರಪ್ರಥಮ ಬಾರಿಗೆ ಅಂದ್ರೆ ಒಳ್ಳೆ ಟೀಮು, ಇಂಥ ಪ್ಲೇಯರ್ ಆಡಲ್ಲ ಅಂತಿಲ್ಲ, ಅಂತ ಪ್ಲೇಯರ್ ಇರೋದು, ಅಂತ ಟೀಮ್ ಇರೋದಂದ್ರೆ ಬನ್ನಿ ಮಾತಾಡ್ತಾನ. ಸಾಯಂಕಾಲ 6 ಗಂಟು ತೋಟ ಡಿಸ್ಕಸ್ ನಳಂದವರೆಯ ಸರ್ ಅಲ್ಲಿ ಅವರು ದಮಣ ಅವರೇ ಹೆಂಗ್ ಆಡ್ತಾರೆ ಅಂದ್ರೆ ಬೆಂಕಿ ಬಿರುಗಾಳಿ ಬೆಂಕಿ ಎಸೆತ. ಆರ್ಗನೈಸ್ ಮಾಡಿರೋದೇ ಅಂತ ಅಲ್ಲ, ಬಟ್ ಆದ್ರೂ ಒಳ್ಳೆ ಟೀಮ್ ಅಂತ ಕಟ್ಕೊಟ್ಟಿದ್ದಾರೆ. ಹಾಯ್ ಮಾಡೋಣ. ಕ್ಯಾಪ್ಟನ್ ಬಂದ್ಬಿಟ್ಟು ರಾಕೇಶ್ ಅಂತ ಅವರು ಆರ್ಗನೈಸರ್ ಟೀಮ್ ಅವರು. ಎಂತ ಬೌಲಿಂಗ್ ಅಂದ್ರೆ ಬೆಂಕಿ ಬಿರುಗಾಳಿ ಎಸೆತ. ಮಿಚೆಲ್ ಸ್ಟಾರ್ಕ್ನೇ ಕೇಳ್ತಾ ಇದ್ರು, ಅವ್ರು ಈ ಸಲ RCBಗೆ ಆಡ್ಬೇಕಾಗಿತ್ತು, ಕಾರಣಾಂತರಗಳಿಂದ ಇಲ್ಲಿ ಇದಿದ್ದಾರೆ. ಟ್ವಿಸ್ಟ್ ಏನು ಅಂದ್ರೆ ನಮ್ಮ ಟೀಮಲ್ಲಿ ಅವ್ರ ತಮ್ಮ ಇದ್ದಾನೆ, ಅವ್ರ ತಮ್ಮನ್ನೇ ವಿಕೆಟ್ ತೆಗೆದ್ಬಿಟ್ಟಿದ್ದಾರೆ. ಬಾಲಿಷ್ಠ ಆಟಗಾರ ಪುನೀತ್ ಅಲಿಯಾಸ್ ಪಾಂಡು. ಆಗೋಯ್ತು ಮ್ಯಾಚ್.